सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। हरि ओम। ಸಂಸ್ಕೃತಿ ಸಂಸ್ಕಾರದ ಒಂದು ಬದಲಾವಣೆಯ ದೃಷ್ಟಿಕೋನ ಇಟ್ಟುಕೊಂಡು ಭಗವದ್ಗೀತೆಯ ಸಂದೇಶಗಳನ್ನ ಅನುಸರಿಸಿ ಕುಟುಂಬದಲ್ಲಿ ಒಂದು ಪರಿವರ್ತನೆ ಮಾಡಬೇಕು ಅಂತ ಇನ್ನೊಂದು ಕಾರ್ಯಕ್ರಮ ತಾವು ಆರಂಭ ಮಾಡಿದ್ದೀರಿ. ಅದು ತುಂಬಾ ಸಂತೋಷವಾದಂತಹ ಸಂಗತಿ. ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಅತ್ಯಂತ ಶ್ರೀಮಂತವಾದಂತಹ ಒಂದು ಸಂಸ್ಕೃತಿ. ಅಲ್ಲಿ ವಿಕೃತಿಗಳಿಲ್ಲ. ಪ್ರಕೃತಿಯನ್ನು ಮೀರಿ ಸುಸಂಸ್ಕೃತವಾದಂತಹ ಒಂದು ಜೀವನ ಪದ್ಧತಿಯನ್ನ, ಮೋಕ್ಷವನ್ನ ಗುರಿಯಾಗಿಟ್ಟುಕೊಂಡು ಒಬ್ಬ ವ್ಯಕ್ತಿ ಜೀವನವನ್ನ ಹೇಗೆ ರೂಪಿಸಿಕೊಳ್ಳಬೇಕು ಎನ್ನುವುದನ್ನ ಋಷಿಗಳು ಏನು ನಮಗೆ ಹೇಳಿಕೊಟ್ಟಿದ್ದಾರೆ ಶ್ರುತಿ ಸ್ಮೃತಿಗಳಲ್ಲಿ, ಅದನ್ನ ನಾವು ಅನುಸರಿಸಿದ್ರೆ ನಿಶ್ಚಿತವಾಗಿಯೂ ಅಭ್ಯುದಯ ಮತ್ತು ನಿಶ್ರೇಯಸ್ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಸನಾತನ ಧರ್ಮ ಅಂತ ಕರೆಯುವಂಥದ್ದು. ಧರ್ಮ ಎಂಬ ಶಬ್ದಕ್ಕೆ ಯಥೋ ಅಭ್ಯುದಯ ನಿಶ್ರೇಯಸ ಹೇತು ಸ ಧರ್ಮ ಎನ್ನುವ ವಿವರಣೆ ಇದೆ. ಯಾವುದರಿಂದ ಅಭ್ಯುದಯ ಆಗುತ್ತೋ, ಇಹಲೋಕದ ಬಾಳು ಅನ್ನೋದು ಸೊಗಸಾಗತ್ತೋ, ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೋ, ಅಷ್ಟೇ ಅಲ್ಲ ಪರಲೋಕದ ಜೀವನವೂ ಕೂಡ ಸುಧಾರಣೆ ಆಗುತ್ತೋ, ಮೋಕ್ಷವಾಗಿರಬಹುದು ಅಥವಾ ಭಗವಂತನ ಲೋಕಗಳಾಗಿರಬಹುದು, ಒಟ್ಟಿನಲ್ಲಿ ಇಹ ಪರ ಎರಡನ್ನೂ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಒಂದು ಜೀವನ ಶೈಲಿಯನ್ನ, ಬದುಕಿನ ರೀತಿಯನ್ನ ಪ್ರಾಚೀನರು ನಮಗೇನು ಕೊಟ್ಟರೋ ಅದನ್ನ ಸನಾತನ ಸಂಸ್ಕೃತಿ ಅಂತ ನಾವು ಹೇಳ್ತೇವೆ. ಆ ಸಂಸ್ಕೃತಿಯ ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ, ಇದು ಎಲ್ಲರನ್ನು ಒಳಗೊಳ್ಳುವಂತಹ, ಎಲ್ಲ ಬಗೆಯ ಚಿಂತನೆಗಳನ್ನು ಸ್ವೀಕರಿಸುವಂತಹ, ಅತ್ಯಂತ ವೈವಿಧ್ಯಪೂರ್ಣವಾದ ಜೀವನ ಶೈಲಿಯಲ್ಲಿ ಏಕತೆಯನ್ನು ಕಾಣುವಂತಹ ಒಂದು ವಿಶೇಷವಾದ ಸಂಸ್ಕೃತಿ. ಪ್ರಪಂಚದ ಪ್ರಾಚೀನವಾದದ್ದು ಮತ್ತು ಅತ್ಯಂತ ವಿಶಿಷ್ಟವಾದಂತಹ ಒಂದು ಚಿಂತನೆಗಳು ಋಷಿಗಳು ನಮಗೇನು ಕೊಟ್ಟರೋ ಅದನ್ನು ನಾವು ನಡೆಸುತ್ತಾ ಬಂದಿದ್ದೇವೆ. ಯಾವಾಗ ಇತರರ ಆಕ್ರಮಣ ನಮ್ಮ ಮೇಲೆ ಆಯಿತೋ, ಅವರ ಪ್ರಭಾವ ನಮ್ಮ ಮೇಲೆ ಉಂಟಾಗ್ಲಿಕ್ಕೆ ಆರಂಭ ಆಯಿತೋ, ವಿಶೇಷವಾಗಿ ಇಸ್ಲಾಮಿನ ದಾಳಿ ಆಯಿತು, ಆಮೇಲೆ ಬ್ರಿಟಿಷರ ಪ್ರವೇಶ ಆಯಿತು, ತದನಂತರ ಬಂದಂತಹ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಕೂಡ ಆಂಗ್ಲ ಮಾಧ್ಯಮ ಶಿಕ್ಷಣದ ಮೂಲಕವಾಗಿ ಪರಕೀಯರ ವಿಚಾರಧಾರೆಗಳನ್ನೇ ನಮ್ಮ ಮೇಲೆ ಹೇರಲಿಕ್ಕೆ ಆರಂಭ ಆಯಿತು, ಸ್ವಲ್ಪ ಸ್ವಲ್ಪ ನಮ್ಮ ತನದ ಮಹತ್ವವನ್ನ ನಾವು ಕಳ್ಕೊಳ್ತಾ ಬಂದೆವು. ಅದರಿಂದ ನಾವೇನು ಪಡ್ಕೊಂಡಿಲ್ಲ. ವಿಶೇಷವಾಗಿ ಭೌತಿಕ ಜೀವನದಲ್ಲಿ ಸ್ವಲ್ಪ ಸುಧಾರಣೆ ಆಯಿತು ಅನ್ನೋದು ಬಿಟ್ರೆ ಎಲ್ಲ ಸಮಸ್ಯೆಗಳು ಹಾಗೆಯೇ ಉಳ್ಕೊಂಡಿವೆ. ವೈಜ್ಞಾನಿಕವಾದ ಪ್ರಗತಿ ಇರಬಹುದು, ಭೌತಿಕವಾದಂತಹ ಒಂದು ಅಭಿವೃದ್ಧಿ ಇರಬಹುದು, ಅವೆಲ್ಲ ಇದೆ. ಅದರೊಟ್ಟಿಗೆ ವ್ಯಕ್ತಿ ವೈಯಕ್ತಿಕವಾಗಿಯೂ ಕೌಟುಂಬಿಕವಾಗಿಯೂ ಸಾಮಾಜಿಕವಾಗಿಯೂ ಕೂಡ ಯಾವುದೇ ಪ್ರಗತಿಯನ್ನು ಸಾಧಿಸಿಲ್ಲ. ವಿಶೇಷವಾಗಿ ಹೊರತಾಗಿ ಅವನು ಪತನಕ್ಕೆ ಹೋಗ್ತಾ ಇದ್ದಾನೆ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಸಮಾಜದಲ್ಲಿ ಯಾವ ಸಭ್ಯತೆ, ಯಾವ ಸಂಸ್ಕೃತಿಯನ್ನು ಪ್ರಾಚೀನರು ನಿರೀಕ್ಷಿಸಿದ್ರೋ ಅದನ್ನು ನಾವು ಕಾಣ್ತಾ ಇಲ್ಲ. ಕೌಟುಂಬಿಕವಾದಂತಹ ಒಂದು ಒಟ್ಟು ಕುಟುಂಬ ಹಿಂದೆ ಹೇಗೆ ಬಾಳ್ತಾ ಇತ್ತು,
ಮಕ್ಕಳಲ್ಲಿ ಏನೊಂದು ವ್ಯಾಲ್ಯೂಸ್, ಮೌಲ್ಯಗಳು ಇರ್ತಿದ್ವೋ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಎಷ್ಟು ಸದೃಢವಾಗ್ತಿದ್ದ ವ್ಯಕ್ತಿ ಹಾಗೆ ಈಗ ಇಲ್ಲ. ಬೇರೆ ಎಲ್ಲವೂ ಇದೆ, ಆದ್ರೆ ಅವುಗಳನ್ನು ನಾವು ಕಳ್ಕೊಂಡಿದ್ದೇವೆ. ಅದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಪ್ರಾಚೀನರು, ಋಷಿಗಳು ನಮಗೆ ಕೊಟ್ಟಂತಹ ಈ ಜೀವನ ಶೈಲಿಯನ್ನ ನಾವು ಅನುಸರಿಸದೇ ಇರತಕ್ಕಂಥದ್ದೇ ಕಾರಣ. ಪ್ರಾತಃ ಕಾಲ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಅರ್ಘ್ಯಾದಿಗಳನ್ನು ಕೊಟ್ಟು ಸಂಧ್ಯಾ ಮಾಡಿ, ತದನಂತರ ಜಪವನ್ನ ಮಾಡಿ, ಗಾಯತ್ರಿ ಜಪವನ್ನ ಮಾಡಿ ಹೋಮವನ್ನ ಮಾಡ್ತಾ ಇದ್ರು. ನಿತ್ಯ ಹೋಮ ಅಂತ ಕರಿತಾ ಇದ್ರು ಅದು. ತದನಂತರ ಬ್ರಹ್ಮಯಜ್ಞ ಅಂತ ಕರಿತಾ ಇದ್ರು, ವೇದಾಧ್ಯಯನವನ್ನು ಮಾಡ್ತಾ ಇದ್ರು. ಬ್ರಹ್ಮಯಜ್ಞದ ಅಂಗವಾಗಿ ದೇವ, ಋಷಿ, ಪಿತೃ ತರ್ಪಣಗಳನ್ನು ಕೊಡ್ತಾ ಇದ್ರು. ತದನಂತರ ತಮ್ಮ ನಿತ್ಯದ ಜೀವನವನ್ನ, ಏನು ಜೀವನೋಪಾಯಕ್ಕೆ ಏನು ಬೇಕು ಆ ಕರ್ಮಗಳನ್ನು ಮಾಡಿದ ಮೇಲೆ ಮಧ್ಯಾಹ್ನದ ಹೊತ್ತು ಸಮೀಪಿಸ್ತಾ ಇದ್ದ ಹಾಗೆ ಸ್ನಾನ ಮಾಡಿ ವೈಶ್ವದೇವನ್ನ ಮಾಡ್ತಾ ಇದ್ರು. ಬಲಿ ವೈಶ್ವದೇವ ಹರಣ ಅಂತ ಹೇಳ್ತಾರೆ. ಮಧ್ಯಾಹ್ನ ತಾನು ಊಟ ಮಾಡುವುದಕ್ಕಿಂತ ಮುನ್ನ ಒಬ್ಬ ಅತಿಥಿಯನ್ನ ನಿರೀಕ್ಷೆ ಮಾಡಿ, ಯಾವ ಒಬ್ಬ ಅತಿಥಿ ಬಂದರೂ ಜಾತಿ ಮತ ಪಂಥ ಕೇಳದೆ ಅವರನ್ನ ಕುಳ್ಳಿರಿಸಿ ಅವರಿಗೆ ಸತ್ಕಾರವನ್ನು ಮಾಡಿ ಭೋಜನವನ್ನು ಮಾಡಿಸಿ, ಅಷ್ಟೇ ಅಲ್ಲ, ಹೊರಗಡೆಗಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ, ಮನೆಯಲ್ಲಿ ಹಸುಗಳು ಇರ್ತಾ ಇದ್ವು, ಆದ್ರಿಂದ ಗೋಗ್ರಾಸವನ್ನು ಕೊಡುವುದು, ವಾಯಸಾದಿಗಳಿಗೆ ಅಂದ್ರೆ ಪಕ್ಷಿ ಪ್ರಾಣಿಗಳಿಗೆ ಬಲಿಯನ್ನು, ಆಹಾರವನ್ನು ನೀಡುವುದು, ಈ ಪ್ರಕಾರವಾದಂತಹದ್ದನ್ನು ಯಜ್ಞವನ್ನ ಮಾಡಿ ತಾನು ಆಹಾರವನ್ನು ಸ್ವೀಕರಿಸ್ತಿದ್ದ. ಅದಕ್ಕೆ ಭಗವಂತನ ಗೀತೆಯಲ್ಲಿ ಹೇಳ್ತಾನೆ, ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ ಮುಚ್ಚತೆ ಮುಚ್ಚಂತೆ ತೇ ತ್ವಘಂ ಪಾಪಾಹ ಮುಂಚತೆ ತೇ ತ್ವಘಂ ಪಾಪ ಏ ಪಚಂತ್ಯಾತ್ಮಕಾರಣಾತ್. ಮುಚ್ಚಂತೆ ಬಿಡುಗಡೆ ಆಗ್ತಾರೆ ಅಂತ. ಹಾ, ಯಜ್ಞ ಶಿಷ್ಟಾಶಿನಸ್ಸಂತಹ, ಯಜ್ಞ ಮಾಡಿದ ಮೇಲೆ ಉಳಿದ ಅನ್ನವನ್ನ ಊಟ ಮಾಡಿದ್ರೆ ಅದು ಪಾಪಕ್ಷಯ ಮಾಡುತ್ತದೆ ಎನ್ನುವಂಥದ್ದು ಪ್ರಾಚೀನರ ಶ್ರದ್ಧೆ ಆಗಿತ್ತು. ಯಾಕಂದ್ರೆ ಇದೆಲ್ಲರೂ ದೇವರು ಕೊಟ್ಟಂತಹ ಗಿಫ್ಟ್, ನಮಗೆ ಪರಮಾತ್ಮ ನಮಗೆ ಕೊಟ್ಟಂತಹ ಕಾಣಿಕೆ ಇದೆಲ್ಲವೂ ಕೂಡ. ಆದ್ರಿಂದ ಏನೇ ನಾವು ಸ್ವೀಕರಿಸುವಾಗಲೂ ಕೂಡ ಭಗವಂತನಿಗೆ ಅರ್ಪಿಸಿ ಸ್ವೀಕರಿಸಿದ್ರೆ ಅದು ಪಾಪಕ್ಷಯ ಮಾಡ್ತದೆ. ಪಾಪಕ್ಷಯ ಅದಕ್ಕೆ ಅರ್ಥ ಇಷ್ಟೇ, ಮನಸ್ಸಿನ ಶುದ್ಧಿ, ಮನಸ್ಸಿನ ಪ್ರಶಾಂತತೆ, ಮನಸ್ಸಿನ ಏಕಾಗ್ರತೆ. ಆ ರೀತಿಯಾದಂತಹ ಒಂದು ಜೀವನ ಶೈಲಿ ಭಾರತೀಯರದಾಗಿತ್ತು. ಒಂದು ಸಲ ಧರ್ಮರಾಜನು ಕಾಡಿಗೆ ಹೋಗುವಾಗ, ಪಾಂಡವರು ಕಾಡಿಗೆ ಹೋಗುವಂತ ಸಂದರ್ಭದಲ್ಲಿ 1,000 ಜನ ಅಗ್ನಿಹೋತ್ರಿಗಳು ಅವನ ಜೊತೆ ಹೊರಟಿದ್ರಂತೆ. ಅಶ್ವಪತಿ ಕೈಕೇಯಿ ಮಹಾರಾಜನು ತನ್ನ ರಾಜ್ಯದ ಬಗ್ಗೆ ಹೇಳುವಾಗ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾವ ಅಗ್ನಿಹೋತ್ರ ಮಾಡದೇ ಇರತಕ್ಕಂತ ಮನೆಗಳೇ ಇಲ್ಲ ಅಂತ ಹೇಳ್ತಿದ್ದನು. ಅಂತಹ ಒಂದು ಕಾಲ ಇತ್ತು. ಇವತ್ತು ಅಗ್ನಿಹೋತ್ರ ಎನ್ನುವುದು ಬರೀ ಶಬ್ದ ಮಾತ್ರ ಕೇಳ್ತೇವೆ, ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಬೆರಳೆಣಿಕೆ ಜನಗಳಷ್ಟೇ ಸಿಗ್ತಾರೆ. ಆದ್ರಿಂದ ಪ್ರಾಚೀನ ಜೀವನ ಶೈಲಿಯನ್ನ ನಾವು ಕಳೆದುಕೊಂಡಿದ್ರ ಫಲವಾಗಿ ಏನಾಗಿದೆ ಅಂದ್ರೆ, ಮನಃಶಾಂತಿ, ಸಮಾಧಾನ, ಕೌಟುಂಬಿಕವಾದಂತಹ ಒಂದು ಸಮಗ್ರತೆ, ಇಂಟಿಗ್ರಿಟಿ, ಸೋಷಿಯಲ್ ಹಾರ್ಮೋನಿ, ಸಾಮಾಜಿಕವಾದ ಸಾಮರಸ್ಯ, ಇದೆಲ್ಲವೂ ಕೂಡ ನಾವು ಕಳೆದುಕೊಳ್ತಾ ಇದ್ದೇವೆ. ಅದನ್ನ ಪುನಃ ಪ್ರತಿಷ್ಠೆ ಮಾಡಬೇಕು, ಪುನರುತ್ಥಾನ ಮಾಡಬೇಕು ಎನ್ನುವಂತಹ ದಿಸೆಯಲ್ಲಿ ನಿಮ್ಮ ಸತ್ಸಂಗದ ಒಂದು ಗುಂಪಿಗೆ ಪ್ರಯತ್ನಿಸ್ತಾ ಇರುವುದು ತುಂಬಾ ಅಭಿನಂದನಾರ್ಹ. ಹಾಗೆ ನಿಮ್ಮ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತ ನಾನು ಆಶಿಸ್ತೇನೆ. ಇವತ್ತು ನನಗೆ ಒಂದು ವಿಷಯದ ಕುರಿತು ಚರ್ಚೆ ಮಾಡಲಿಕ್ಕೆ ವಿಷಯವನ್ನು ಕೊಟ್ಟಿದ್ದೀರಿ. ಭಗವಂತನಲ್ಲಿ ಭಕ್ತಿ, ದೇವರಲ್ಲಿ ಭಕ್ತಿ ಮತ್ತು ಜೀವನಕ್ಕೆ ಶಕ್ತಿ ಎನ್ನುವಂಥದ್ದು. ದೇವರಲ್ಲಿ ಭಕ್ತಿ, ಬಾಳಿಗೊಂದು ಶಕ್ತಿ ಎನ್ನುವಂತಹ ವಿಷಯವನ್ನ ಕೊಟ್ಟಿದ್ದೀರಿ. ಭಗವಂತನನ್ನ ಆರಾಧನೆ ಮಾಡುತ್ತಾ ನಮ್ಮ ಬದುಕನ್ನು ನಾವು ನಡೆಸಬೇಕು. ಭಗವಂತನ ಅನುಗ್ರಹದಿಂದಲೇ ಈ ಜಗತ್ತು ನಡೀತಾ ಇದೆ. ವ್ಯಷ್ಟಿ ಸಮಷ್ಟಿ ಪ್ರಪಂಚವೆರಡೂ ಕೂಡ ಭಗವದ್ ಅನುಗ್ರಹದಿಂದ ನಡೀತಾ ಇರುವುದರಿಂದ ಅವನಲ್ಲಿ ಒಂದು ಸಂಬಂಧವನ್ನು ಬೆಸೆಯುವಂತಹ ಪ್ರಕ್ರಿಯೆಗೆ ಭಕ್ತಿ ಅಂತ ಹೇಳ್ತಾರೆ. ಅದೊಂದು ಮಹಾಶಕ್ತಿ. ಭಗವಂತ ಅಂತ ಹೇಳಿದ್ರೆ
ಸೃಷ್ಟಿಯನ್ನ ನಡೆಸುವ ಒಂದು ಮಹಾಶಕ್ತಿ ಅದು. ಸೃಷ್ಟಿಯ ಕಣ ಕಣದೊಳಗೆ ವ್ಯಾಪಿಸಿರುವಂತಹ ಆ ಚೈತನ್ಯ ಪ್ರವಾಹವನ್ನ ಭಗವಂತ ಎಂಬುದಾಗಿ ಕರೀತಾರೆ, ಪರಮಾತ್ಮ ಅಂತ ಹೇಳಿ ಕರೀತಾರೆ, ಅಥವಾ ಬೇರೆ ಬೇರೆ ಹೆಸರು ವಿಷ್ಣು ಶಿವ ಮುಂತಾದ ನಾಮಗಳಿಂದ ಕರೀತಾರೆ. ಒಟ್ಟಿನಲ್ಲಿ ಜಗತ್ತಿನ ಹೆಚ್ಚಿನ ಮತಗಳೆಲ್ಲವೂ ಕೂಡ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತನಾದಂತಹ ಒಂದು ಶಕ್ತಿಯನ್ನು ನಂಬುತ್ತಾರೆ. ಅವರ ವ್ಯಾಖ್ಯಾನ ಬೇರೆ ಬೇರೆ ಆಗಿರಬಹುದು, ಆದರೆ ಜಗತ್ತಿನ ಒಳಹೊರಗೆಲ್ಲ ವ್ಯಾಪಿಸಿರತಕ್ಕಂತಹ ಒಂದು ಅಗಾಧವಾದ ಅಪರಿಮಿತವಾದ ಒಂದು ಶಕ್ತಿ ಇದೆ ಎಂಬುದನ್ನು ನಂಬುತ್ತಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳೇ ನಂಬುತ್ತಾರೆ. ನಾನು ಕೇಳಿದ್ದೆ, ನ್ಯೂಟನ್ನಿಗೂ ಕೂಡ ಭಗವಂತನಲ್ಲಿ ಅಗಾಧವಾದ ಶ್ರದ್ಧೆ ಇತ್ತು ಅಂತ. ಅವನ ಸ್ನೇಹಿತ, ನಾಸ್ತಿಕನೊಬ್ಬ ಸ್ನೇಹಿತನಿಗೆ ಈ ಸೋಲಾರ್ ಸಿಸ್ಟಮಿನ ಒಂದು ಮಾಡೆಲ್ ಅನ್ನು ತೋರಿಸ್ತಾ ಅವನು ಹೇಳ್ತಾನಂತೆ ನ್ಯೂಟನ್, ಈ ಮಾಡೆಲ್ ಕೂಡ ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ, ಇನ್ನು ನಿಜವಾದ ಸೃಷ್ಟಿ ಅನ್ನುವಂಥದ್ದು ನಡಿಬೇಕಾದ್ರೆ ಅದರ ಹಿಂದೆ ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೆ, ಬುದ್ಧಿವಂತ ಒಂದು ಶಕ್ತಿ ಇಲ್ಲ ಅಂದ್ರೆ ಅದನ್ನ ತಾರ್ಕಿಕವಾಗಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಕಥೆಯನ್ನು ನೀವು ಕೇಳಿರ್ತೀರಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ದರಿಂದ ಯಾವುದೇ ಒಬ್ಬ ಪ್ರಾಮಾಣಿಕ ಚಿಂತಕನಿಗೆ ಹೃದಯ ತೆರೆದು, ಮನಸ್ಸಿನ ಬಾಗಿಲನ್ನು ತೆರೆದು, ಓಪನ್ ಹಾರ್ಟೆಡ್ ಅಂತ ಹೇಳ್ತಾರಲ್ಲ, ಯೋಚನೆ ಮಾಡುವವನಿಗೆ ನಿಶ್ಚಿತವಾಗಿ ಒಪ್ಪಿಕೊಳ್ಳಲೇಬೇಕಾದಂತಹ ಸಂಗತಿ ಅದು. ಯಾವುದು? ವಿಶ್ವ ನಿಯಾಮಕವಾದ ಒಂದು ಚೇತನ ಇದೆ, ಅದರ ಅನುಗ್ರಹದಿಂದ ಸೃಷ್ಟಿ ನಡೀತಾ ಇದೆ ಅಂತ. ತಪಾಮ್ಯಹಮಹಂ ವರ್ಷಂ ನಿಗೃಹಾಂ ವಿಸೃಜಾಮಿ ಚ. ಗೀತೆಯಲ್ಲಿ ಭಗವಂತ ಅದಕ್ಕೆ ಅನೇಕ ನಿಯಮಗಳನ್ನು ಹೇಳ್ತಾನೆ. ಈ ಸೃಷ್ಟಿಯ ಅನೇಕ ನಿಯಮಗಳು ಹೇಗೆ ನಡೀತಾ ಇವೆ ಅರ್ಜುನ, ಯೋಚನೆ ಮಾಡು, ಅದ್ರ ಹಿಂದೆ ನಾನಿದ್ದೇನೆ ಅಂತ ಹೇಳ್ತಾನೆ. ಸೂರ್ಯ ಸುಡುತ್ತಾನೆ, ಸಮುದ್ರದ ನೀರು ಆವಿಯಾಗತ್ತೆ, ಮೋಡವಾಗತ್ತೆ, ಕಾಲ ಕಾಲಕ್ಕೆ ಮಳೆಯಾಗತ್ತೆ, ಬೆಳೆಯಾಗತ್ತೆ. ಭೂಮಿ 1500-600 ಕಿಲೋಮೀಟರ್ ಅಷ್ಟು ವೇಗವಾಗಿ ಸುತ್ತುತ್ತಾ ಇದೆ, ತನ್ನ ಕಕ್ಷೆಯನ್ನು ಎಂದೂ ಅದು ಬಿಟ್ಟಿಲ್ಲ. ಋತುಚಕ್ರಗಳಾಗ್ಲಿ, ಕಾಲ ನಿಯಮಗಳಾಗ್ಲಿ ಸಮಷ್ಟಿಯಲ್ಲಿ ಎಷ್ಟು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಒಂದೆರಡು ನಿಯಮಗಳಲ್ಲ, ಫಿಸಿಕಲ್ ಲಾಸ್ ಇದೆ, ಕೆಮಿಕಲ್ ಲಾಸ್ ಇದೆ, ಬಯಾಲಜಿಕಲ್ ಲಾಸ್ ಇದೆ, ಅನೇಕ ನಿಯಮಗಳು ಈ ಸೃಷ್ಟಿಯಲ್ಲಿವೆ. ಆದ್ರೆ ಒಂದು ನಿಯಮ ಇನ್ನೊಂದು ನಿಯಮಕ್ಕೆ ವಿರೋಧವಾಗಿಲ್ಲ, ಪರಸ್ಪರ ಪೂರಕವಾಗಿದೆ. ಅದು ಹೇಗೆ ಸಾಧ್ಯ? ಪ್ರಕೃತಿಯಲ್ಲಿ ಇಬ್ಬರು ವ್ಯಕ್ತಿಗಳನ್ನ ನಾವು ಒಟ್ಟಿಗೆ ಬದುಕುವುದನ್ನು ನೋಡ್ಲಿಕ್ಕೆ ಆಗಲ್ಲ, ಅವರ ಮಧ್ಯೆ ಸಾಮರಸ್ಯ ಇರಲ್ಲ. ಈ ಅನೇಕ ನಿಯಮಗಳು ಪರಸ್ಪರ ಹೊಂದಾಣಿಕೆಯಿಂದ, ಸಾಮರಸ್ಯದಿಂದ ಸೃಷ್ಟಿಯಲ್ಲಿ ಇವೆ ಅಂದ್ರೆ ಅದರ ಹಿಂದೆ ಒಂದು ನಿಯಾಮಕ ಶಕ್ತಿ ಇಲ್ಲ ಅಂತ ಹೇಳಿ ಒಪ್ಪಿಕೊಂಡ್ರೆ, ಅಂತ ಹೇಳುವವನು ಅವನಿಗೆ ತರ್ಕ ಗೊತ್ತಿಲ್ಲ ಅಂತ ಅರ್ಥ, ಮೂರ್ಖ ಅಂತಾನೆ ಹೇಳ್ಬೇಕಾಗ್ತದೆ. ಹೆಚ್ಚು ದೂರ ಏಕೆ, ನಮ್ಮ ಶರೀರವನ್ನೇ ನಾವು ಗಮನಿಸಿಕೊಂಡಾಗ ನಮ್ಮ ಪ್ರಯತ್ನ ಇಲ್ಲದೆ ನಡೆಯುವ ಎಷ್ಟೋ ಕ್ರಿಯೆಗಳನ್ನ ಅದು ಹೇಗೆ ನಡೀತಾ ಇದೆ ಅಂತಾನೆ ಅರ್ಥವೇ ಆಗಲ್ಲ ನಮ್ಗೆ. ಭಗವಂತ ಹೇಳ್ತಾನೆ, ಅದು ನಾನೇ ಮಾಡುತ್ತೇನೆ ಅಂತ ಹೇಳ್ತಾನೆ. ಹಸಿವಾಗುವುದು ನನ್ನ ಕಾರಣದಿಂದ, ನೆನಪಾಗುವುದು ನನ್ನ ಕಾರಣದಿಂದ, ನಿದ್ದೆ ಬರುವುದು ನನ್ನ ಕಾರಣದಿಂದ, ರಕ್ತ ಪರಿಚಲನೆ, ಶ್ವಾಸೋಚ್ಛ್ವಾಸ, ಯಾವುದೋ ರೋಗಾಣು ನಮ್ಮ ಶರೀರಕ್ಕೆ ಪ್ರವೇಶಿಸ್ತು, ಬಿಳಿ ರಕ್ತ ಕಣಗಳು ಹೋರಾಟ ಮಾಡ್ಲಿಕ್ಕೆ ಎದ್ದು ನಿಲ್ತವೆ. ನಮ್ಮ ಪ್ರಯತ್ನ ಏನಾದ್ರೂ ಇದೆಯಾ? ನಮ್ಮ ಹೃದಯವನ್ನ ಶರೀರದಿಂದ ಹೊರಗಡೆ ತೆಗೆದ್ರೂ ಕೂಡ ಲಬ್ ಡಬ್ ಅಂತ ಅದು ಕೆಲಸ ಮಾಡ್ತಾ ಇರುತ್ತಂತೆ. ಅದು ಹೇಗೆ ಸಾಧ್ಯ? ಯಾರು ಮಾಡ್ತಾ ಇರೋದು? ಅಲ್ಲಿ ಯಾರೋ ಕಾರಣ ಇಲ್ಲ ಅಂತ ಹೇಳಿದ್ರೆ ಅದು ತರ್ಕಬದ್ಧವಾದ ಮಾತಾಗಲ್ಲ. ಯಾವೊಬ್ಬ ನಿಯಾಮಕನೂ ಇಲ್ಲದೇನೆ ಯಾವುದೋ ಒಂದು ಸುಂದರವಾದ ವ್ಯವಸ್ಥೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ವಿಶಾಲವಾದ ಆಲದ ಮರದ ಎಲೆಗಳೆಲ್ಲ ಉದುರಿ ಕೆಳಗೆ ಬಿದ್ದು ಶೇಕ್ಸ್ಪಿಯರ್ನ ಒಂದು ಪದ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮರಳುಗಾಡಿನ ಮರಳೆಲ್ಲ ಸೇರಿಕೊಂಡು ಒಂದು ಸುಂದರವಾದ ಆಕೃತಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯಲ್ಲಿ ಸಹಜವಾಗಿ ಯಾವುದೇ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಿರ್ಮಾಣ ಆಗೋಲ್ಲ. ಹಿಂದೆ ಒಬ್ಬ ವ್ಯವಸ್ಥಾಪಕನಿರಲೇಬೇಕು ಎನ್ನುವಂಥದ್ದೇ ಇಲ್ಲಿ ಗಮನಿಸಬೇಕಾದ ಅಂಶ. ಆ ವ್ಯವಸ್ಥಾಪಕನಿಗೆ ಹೆಸರು ಭಗವಂತ, ದೇವರು, ಪರಮಾತ್ಮ, ಸೃಷ್ಟಿಕರ್ತ, ಅಂತರ್ಯಾಮಿ, ಬೇರೆ ಬೇರೆ ಶಬ್ದಗಳಿಂದ ಕರಿತೇವೆ. ಡಿ ವಿ ಜಿಯವರು ಕಾವ್ಯದಲ್ಲಿ ಹೇಳ್ತಾರಲ್ಲ, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯಿಂ ನಂಬಿಹುದೋ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ.
ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳ ನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳ ಬಡದಂತೆ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು, ಜೀವ ಜಡ ಪ್ರಪಂಚವನ್ನ ತುಂಬಿಕೊಂಡು ಜಗತ್ತನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಕಾಣದ ಕೈ ಇದೆ, ಕಾಣದ ಶಕ್ತಿ ಇದೆ. ಅದೇ ಒಬ್ಬ ನಾಸ್ತಿಕನ ಕಥೆ ನಾನು ಹೇಳ್ತಾ ಇರ್ತೇನೆ ಉಪನ್ಯಾಸಕ್ಕೆ. ಅವನು ನಾಸ್ತಿಕನಾಗಿದ್ದ. ಯಾವುದೋ ಒಂದು ರೋಗ ಬಂತು, ಉಸಿರಾಟದ ಸಮಸ್ಯೆ ಆಯ್ತು. ಅವನಿಗೆ ವೆಂಟಿಲೇಟರ್ ಅಲ್ಲಿ ಹಾಕಿದ್ರು, ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಒದಗಿಸಿದ್ರು. ಕೆಲವು ದಿನ ಅವನು ICUದಲ್ಲಿದ್ದ, ಕೃತಕ ಉಸಿರಾಟದ ಒಂದು ವ್ಯವಸ್ಥೆಯಲ್ಲಿ ಇದ್ದ. ಅವನು ಅಲ್ಲಿಂದ ಹೊರಗಡೆ ಬಂದ ಮೇಲೆ ವಾರ್ಡಿಗೆ ಅವನನ್ನು ಶಿಫ್ಟ್ ಮಾಡಿದ ಮೇಲೆ ಬಿಲ್ ಕೊಟ್ರು. ಎಷ್ಟೋ ಒಂದು ದಿವಸಕ್ಕೆ ಇಂತಿಷ್ಟು ಚಾರ್ಜ್, ದೊಡ್ಡ ದೊಡ್ಡ ಹಾಸ್ಪಿಟಲ್ ಜಾಸ್ತಿ ಚಾರ್ಜ್, ಎಷ್ಟೋ ಲಕ್ಷ ಖರ್ಚಾಗಿತ್ತು. ಅದನ್ನು ನೋಡಿ ಗಳಗಳನೆ ಅತ್ತ ಅವನು. ಆಗ ವೈದ್ಯರು ಹೇಳ್ತಾರೆ, ಯಾಕಪ್ಪ ಅಳ್ತಾ ಇದೆಯಾ ನೀನು ಅಂತ ಕೇಳಿದ್ರೆ, ಇಷ್ಟು ದಿನ ದೇವರಿಲ್ಲ ದೇವರಿಲ್ಲ ಅಂತ ಸಾಧಿಸ್ಕೊಂಡು ಬಂದೆ. ಈಗ ನೀವು ವೆಂಟಿಲೇಟರ್ ಅಲ್ಲಿ ಕೃತಕ ಉಸಿರಾಟದ ವ್ಯವಸ್ಥೆಗೆ ಒಂದು 4 ದಿನ ನನ್ನನ್ನು ಹಾಕಿ ಇಷ್ಟು ದೊಡ್ಡ ಬಿಲ್ ಕೊಟ್ಟಿದ್ದೀರಿ. ಇಷ್ಟು ದಿನ ಸಹಜವಾಗಿ ಉಸಿರಾಡಿಸ್ತಾ ಇದ್ದೆ ನಾನು, ಆದ್ರೆ ಉಸಿರಾಟ ಹೇಗೆ ಮಾಡ್ತಾ ಇದ್ದೆ ನಾನು, ಯಾವ ಕಾರಣದಿಂದ ನನ್ನ ಶ್ವಾಸಕೋಶಗಳು ಏನದು ಸಂಕುಚಿತ ವಿಕಸಿತ ಆಗ್ತಕ್ಕಂಥ ಪ್ರಕ್ರಿಯೆ ಹೇಗಾಗ್ತಾ ಇತ್ತು ಅಂತ ನಾನು ಯೋಚನೆ ಮಾಡ್ಲಿಲ್ಲ. ಅಲ್ಲಿ ಯಾವುದೋ ಒಂದು ಶಕ್ತಿ ಇರಬೇಕು, ಅದಕ್ಕೆ ಕೃತಜ್ಞತೆ ಅರ್ಪಿಸ್ಲಿಲ್ವಲ್ಲ ನಾನು ಇಷ್ಟು ದಿನಗಳ ಕಾಲ. ಆವಾಗ ನಮಗೆ ಬೆಲೆ ಗೊತ್ತಾಗತ್ತೆ. ಆದ್ರಿಂದ ಈ ಪ್ರಕೃತಿಯ ಹಿಂದೆ ಒಂದು ಶಕ್ತಿ ಇದೆ, ಅವರಿಗೆ ಯಾವ ಹೆಸರಿನಿಂದ ಆದ್ರೂ ಕರೆಯಲಿ. ನಮ್ಮ ಪರಂಪರೆಯಲ್ಲಿ ನಾಮ ಮತ್ತು ರೂಪ ಅನೇಕ ಇದೆ. ಯಾವುದೇ ಒಂದು ರೂಪವನ್ನ ಅಥವಾ ನಾಮವನ್ನು ತೆಗೆದುಕೊಳ್ಬಹುದು. ಹಾಗೆ ಆಯ್ಕೆ ಮಾಡ್ಲಿಕ್ಕೆ ಕಷ್ಟವಾದವರಿಗೆ ಶಂಕರ ಭಗವತ್ಪಾದರು 5 ಅಭಿವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ. ಪಂಚಾಯತನ ಅಂತ ಹೇಳ್ತಾರೆ. ಶಿವ, ವಿಷ್ಣು, ಶಕ್ತಿ, ಶಕ್ತಿ ಅಂದ್ರೆ ಜಗನ್ಮಾತೆ, ಗಣಪತಿ ಮತ್ತು ಸೂರ್ಯ ಅಂತ. ಸೂರ್ಯ, ವಿಷ್ಣು, ಶಕ್ತಿ, ಶಿವ, ಗಣಪತಿ, ಈ 5 ತತ್ವಗಳನ್ನ ಇಟ್ಟುಕೊಂಡು ಅವನು ಆರಾಧನೆ ಮಾಡಬಹುದು. ಅಥವಾ ಯಾವುದೋ ಒಂದು ಇಷ್ಟ ದೈವವನ್ನು ಇಟ್ಟುಕೊಳ್ಬಹುದು. ರಾಮನೋ, ಕೃಷ್ಣನೋ, ಗಣಪತಿಯೋ ಹಾಗೂ ಆಗಬಹುದು. ಒಟ್ಟಿನಲ್ಲಿ ಆ ಪರಾತ್ಪರ ಶಕ್ತಿಯೊಂದಿದೆ, ಕಣ್ಣಿಗೆ ಕಾಣದಂತಹ ಒಂದು ಚೈತನ್ಯ ಇದೆ. ಅದರೊಟ್ಟಿಗೆ ಒಂದು ಸಂಬಂಧವನ್ನು ನಾವು ಬೆಸೆದುಕೊಳ್ಳಬೇಕು. ಅಂತಹ ಸಂಬಂಧ ಬೆಸೆಯುವುದಕ್ಕೆ ಹೆಸರು ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಅಂದ್ರೆ ಬೇರೆ ಏನೇನು ಅಲ್ಲ, ಪ್ರೇಮ ಅಂತ ಅರ್ಥ, ಪ್ರೀತಿ ಅಂತ ಅರ್ಥ. ಸ್ವಾಮಿ ಚಿನ್ಮಯಾನಂದರು ಡಿವೋಷನ್ ಅನ್ನೋ ಶಬ್ದಕ್ಕೆ ಡಿವೈನ್ ಇಮೋಷನ್ ಅಂತ ಹೇಳ್ತಾ ಇದ್ರು. ಭಗವಂತನೊಟ್ಟಿಗೆ ಇರತಕ್ಕಂತ ಒಂದು ಸಂಬಂಧ, ಭಾವನಾತ್ಮಕವಾದ ಒಂದು ರಿಲೇಶನ್ಶಿಪ್ ಏನಿದೆ, ಅದನ್ನೇ ಭಕ್ತಿ ಅಂತ ಹೇಳ್ತಾರೆ. ಹೇಗೆ ಪ್ರಪಂಚದಲ್ಲಿ ತಾಯಿಗೆ ಮಗುವಿನೊಟ್ಟಿಗೆ ಒಂದು ಪ್ರೀತಿ ಇರುತ್ತೆ, ಆ ಪ್ರೀತಿಗೆ ವಾತ್ಸಲ್ಯ ಅಂತ ಹೇಳ್ತಾರೆ. ಅಮ್ಮ ಮಗುವಿನ ಸಂಬಂಧಕ್ಕೆ ವಾತ್ಸಲ್ಯ ಅಂತ ಹೇಳ್ತಾರೆ. ಪತಿ ಪತ್ನಿಯ ಒಂದು ಪ್ರೇಮಕ್ಕೆ ಮಾಧುರ್ಯ ಅಂತ ಹೇಳ್ತಾರೆ. ಹಾಗೆ ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನನ್ನ ಪ್ರೀತಿ ಮಾಡಿದರೆ ಅದಕ್ಕೆ ಸಖ್ಯ ಅಂತ ಹೇಳ್ತಾರೆ, ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ. ಪ್ರೀತಿಗೆ ಬೇರೆ ಬೇರೆ ಹೆಸರುಗಳು. ಯಜಮಾನ ತನ್ನ ಸೇವಕನನ್ನ ಪ್ರೀತಿಸಿದ್ರೆ ದಾಸ್ಯ ಅಂತ ಕರೀತಾರೆ, ಅಥವಾ ಸೇವಕ ಯಜಮಾನನ ಪ್ರೀತಿಸಿದ್ರೆ ದಾಸ್ಯ ಅಂತ ಕರೀತಾರೆ. ದೊಡ್ಡವರು, ಹಿರಿಯರು, ಗುರುಗಳು, ಅವರನ್ನ ನಾವು ಪ್ರೀತಿಯಿಂದ ನೋಡಿದ್ರೆ ಅದಕ್ಕೆ ಆದರ, ಗೌರವ ಅಂತ ಕರೀತಾರೆ. ದೀನದಲಿತರು, ಕಷ್ಟದಲ್ಲಿರುವವರ ಬಗ್ಗೆ ನಮ್ಮ ಹೃದಯದಲ್ಲಿ ಒಂದು ಪ್ರೀತಿ ಬಂದಾಗ ಅದಕ್ಕೆ ಅನುಕಂಪ, ದಯೆ, ಕರುಣೆ ಅಂತ ಕರೀತಾರೆ. ಒಟ್ಟಿನಲ್ಲಿ ಉಂಟಾಗುವುದು ಒಂದು ಭಾವ ಹೃದಯದಲ್ಲಿ, ಅದೇ ಪ್ರೀತಿ. ಆ ಪ್ರೀತಿ ಎನ್ನುವಂಥದ್ದು ಸಂದರ್ಭಕ್ಕನುಸಾರವಾಗಿ ಬೇರೆ ಬೇರೆ ಹೆಸರುಗಳನ್ನು ಪಡ್ಕೊಳ್ತದೆ. ಹಾಗೆ ಕಣ್ಣಿಗೆ ಕಾಣದ ಆ ಒಂದು ಶಕ್ತಿಯ ಬಗ್ಗೆ ನಮಗೆ ಪ್ರೀತಿ ಹುಟ್ಟಿದ್ರೆ ಹೃದಯದಲ್ಲಿ, ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಅಮ್ಮ ಮತ್ತು ಮಗುವಿನ ಸಂಬಂಧಕ್ಕೆ ಹೇಗೆ ವಾತ್ಸಲ್ಯ ಅಂತ ಕರೀತಾರೋ, ದೇವರು ಮತ್ತು ಭಕ್ತನ ಮಧ್ಯೆ ಇರತಕ್ಕಂತಹ ಒಂದು ಆ ಸಂಬಂಧಕ್ಕೆ, ಭಾವಕ್ಕೆ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದ್ರೆ ಒಂದು ರಿಲೇಶನ್ಶಿಪ್, ಪರಮಾತ್ಮನೊಟ್ಟಿಗೆ ಇರತಕ್ಕಂಥ ಭಾವ. ಅವನನ್ನೊಟ್ಟಿಗೆ ಇದ್ದಾನೆ, ನನ್ನ ಎಲ್ಲ ಶಕ್ತಿಗಳ ಹಿಂದೂ ಕೂಡ, ನನ್ನ ಎಲ್ಲ ಕಾರ್ಯಗಳ ಹಿಂದೂ ಕೂಡ ಅವನೇ ಕಾರಣೀಕರ್ತನಾಗಿದ್ದಾನೆ.
ನನ್ನ ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ ಎಲ್ಲವೂ ಆ ಪರಮಾತ್ಮ ಇದ್ದಾನೆ. ಅದೊಂದು ಶಕ್ತಿ ಇದೆ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಇದೆ ಎಂತಕ್ಕಂಥ ಒಂದು ಭಾವ. ಅದು ಜಾಗೃತವಾದ್ರೆ ಬದುಕಿನಲ್ಲಿ ದೊಡ್ಡ ಬಲ, ದೊಡ್ಡ ಸ್ಟ್ರೆಂತ್. ಅದು ನನ್ನೊಟ್ಟಿಗೆ ಯಾವುದೋ ಒಂದು ಬಲವಾದ ಶಕ್ತಿ ಇದೆ ಅನ್ನುವಂತ ಭಾವಿಸಿ ಒಂದು ಯೋಚನೆ ಉಂಟಾಗ್ತದಲ್ಲ, ಅಂಥವನಿಗೆ ಅಗಾಧವಾದ ಆತ್ಮವಿಶ್ವಾಸ, ಧೈರ್ಯ, ಬಲ, ಮನೋಬಲ ಉಂಟಾಗ್ತದೆ. ಆ ವಿಶ್ವಾಸ ಸೃಷ್ಟಿ ಆಗೋದಿಕ್ಕೆ, ದೇವರು ಮತ್ತು ಭಕ್ತನ ಮಧ್ಯೆ ಒಂದು ರಿಲೇಶನ್ಶಿಪ್ ಸೃಷ್ಟಿ ಆಗೋದಿಕ್ಕೆ ಒಂದಿಷ್ಟು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆ ಪ್ರಯತ್ನಕ್ಕೆ ಸಾಧನೆಗಳು, ಭಕ್ತಿಯ ಸಾಧನೆಗಳು ಅಂತ ಕರೀತಾರೆ. ಜಪ ಇರಬಹುದು, ಪೂಜೆ ಇರಬಹುದು, ಧ್ಯಾನ ಇರಬಹುದು, ಪಾರಾಯಣ ಇರಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆ ಪರಮಾತ್ಮನೊಟ್ಟಿಗೆ ಒಂದು ಸಂಬಂಧ ಬೆಸೆಯುವುದಕ್ಕೆ ನಾವು ಮಾಡತಕ್ಕಂತಹ ಒಂದು ಪ್ರಯತ್ನ ಏನಿದೆ, ಅದಕ್ಕೆ ಪೂಜೆ, ಆರಾಧನೆ ಎಂಬ ಶಬ್ದದಿಂದ ಕರೀತಾರೆ. ಆದರೆ ಭಕ್ತಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅದು ಕೇವಲ ಭಾವ ಪ್ರಧಾನವಾದದ್ದು, ಅಲ್ಲಿ ಯಾವ ಕ್ರಿಯೆಯೂ ಇಲ್ಲ. ಭಗವಂತನೊಟ್ಟಿಗೆ ನಿಜವಾದ ಭಕ್ತಿ ಯಾರಿಗೆ ಉಂಟಾಗಿದೆಯೋ ಅವನು ಏನು ಮಾಡಬೇಕಾಗಿಲ್ಲ. ಎಷ್ಟೋ ಸಲ ಹಾಗೆ ಆಗ್ತದೆ. ದೊಡ್ಡ ಭಕ್ತರು ಅಂತ ಹೇಳುವವರು ವಿಶೇಷವಾದ ಯಾವ ಕ್ರಿಯೆಯನ್ನು ಮಾಡಲ್ಲ. ಯಾಕೆ? ಅವರ ಮನಸ್ಸಲ್ಲಿ ಈಶ್ವರನ ಅಸ್ತಿತ್ವದ ಅನುಭವ ಪ್ರತಿಕ್ಷಣ ಆಗುತ್ತಾ ಇರ್ತದೆ. ಸಂತರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ನರ್ಮದಾ ತೀರದಲ್ಲಿ ಒಬ್ಬ ಸಂತ ಮಲಗಿದ್ದ. ಅವನ ಜೊತೆಗೆ ಇತರ ಸಂತರರು ಕೂಡ ನರ್ಮದಾ ಪರಿಕ್ರಮಕ್ಕಾಗಿ ಬಂದವರಾಗಿದ್ರು. ಬೆಳಿಗ್ಗೆ ಆಯ್ತು, ಉಳಿದೆಲ್ಲ ಸಂತರು ಎದ್ದು ನರ್ಮದೆಯಲ್ಲಿ ಸ್ನಾನ ಮಾಡಿದ್ರು, ಪೂಜೆಯನ್ನು ಮಾಡಿದ್ರು. ಇವನು ಮಾತ್ರ ಏಳಲೇ ಇಲ್ಲ. ಬೇರೆಯವರಿಗೆಲ್ಲ ಅನಿಸ್ತು, ಪ್ರಾತಃ ಕಾಲದಲ್ಲಿದ್ದು ಸ್ನಾನ ಮಾಡಿ ಜಪಾದಿ ನಿಯಮಗಳನ್ನ ಮಾಡಬೇಕಾಗಿರತಕ್ಕಂಥ ಈತ ಇನ್ನು ಮಲಗಿಯೇ ಇದ್ದಾನಲ್ಲ, ಇದು ಸಂತ ಸಮಾಜಕ್ಕೆ ಆಗ್ತಕ್ಕಂತಹ ಒಂದು ಅಪಮಾನ. ಇದು ಬೇರೆಯವರು ನಗುತ್ತಾರೆ, ಅದನ್ನು ಹೇಗಾದ್ರೂ ಮಾಡಿ ಇವನಿಗೆ ಬುದ್ಧಿ ಹೇಳಬೇಕು ಅಂತ ಎಲ್ಲ ಹೋಗಿ ಹೇಳಿದ್ರಂತೆ. ಮಹಾತ್ಮ, ಏನು ಇಷ್ಟೊತ್ತಾದ್ರೂ ನೀನು ಎದ್ದಿಲ್ಲ, ಎದ್ದು ಸ್ನಾನ ಮಾಡುವಂತ. ಅವನು ಹೇಳಿದ್ದಂತೆ, ಸ್ನಾನ ಮಾಡಬೇಕು ಹೌದು, ಆದ್ರೆ ಸ್ನಾನ ಯಾವುದರ ಉದ್ದೇಶಕ್ಕಾಗಿ ಮಾಡಬೇಕು? ಇಲ್ಲ, ಭಗವಂತನಲ್ಲಿ ಭಕ್ತಿ ಹುಟ್ಟುವುದಕ್ಕಾಗಿ ನಾವು ಸ್ನಾನ, ಪೂಜೆ ಮುಂತಾದವುಗಳನ್ನು ಮಾಡಬೇಕು. ಓಹೋ, ಭಗವಂತನ ನಾಮ ಧ್ಯಾನ ಇದನ್ನು ಮಾಡುವುದಕ್ಕಾಗಲ್ವೇ? ಸರಿ, ನಿಮ್ಮ ಕಿವಿಯನ್ನ ನಮ್ಮ ಶರೀರದ ಹತ್ತಿರಕ್ಕೆ ಇಡಿ ಅಂತ ಹೇಳಿದನು. ಅವನ ಶರೀರದ ಅಂಗಗಳ ವಿವಿಧ ಭಾಗಗಳಲ್ಲಿ ಕಿವಿಯನ್ನಿಟ್ಟು ಆಲಿಸಿದಾಗ ಅಲ್ಲಿ ರಾಮ 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 ಅಂತ ರಾಮನಾಮ ಬರ್ತಾ ಇತ್ತು ಅಂತ. ಅಂದ್ರೆ ಅವನ ಶರೀರ, ಮನಸ್ಸು ಎಲ್ಲ ಭಗವನ್ ನಾಮದಿಂದ ತುಂಬಿ ಹೋಗಿದೆ. ಅಂಥವರಿಗೆ ಮಾಡಲಿಕ್ಕೆ ಏನು ಇಲ್ಲ. ಆದ್ರೆ ಸಾಮಾನ್ಯರ ಮನಸ್ಸು ಹೇಗಿರ್ತದೆ ಅಂದ್ರೆ ಪ್ರಪಂಚದ ವಿಷಯಗಳಿಂದ, ಪ್ರಪಂಚದ ಚಿಂತನೆಯಿಂದ ತುಂಬಿ ಹೋಗಿರ್ತದೆ. ವಿಷಯ ವಸ್ತುಗಳ, ವ್ಯಕ್ತಿಗಳ, ಸಮಸ್ಯೆಗಳ ಆಲೋಚನೆಯಿಂದ ಮನಸ್ಸು ತುಂಬಿರ್ತದೆ. ಆವಾಗ ನಾವು ಬಲಾತ್ಕಾರವಾಗಿ ಎಳ್ಕೊಂಡು ಹೋಗ್ಬೇಕಾಗತ್ತೆ ದೇವರ ಕಡೆ. ಆದ್ರೆ ಸಂತರ ಜೀವನ ಹಾಗಿರಲ್ಲ. ಭಗವಂತನ ಚಿಂತನೆಯಲ್ಲಿಯೇ ಮನಸ್ಸು ತುಂಬಿರುತ್ತೆ. ಆವಾಗ ಬಲವಂತವಾಗಿ ಸಂಸಾರದಲ್ಲಿ ಕರ್ಕೊಂಡು ಬರ್ಬೇಕಾಗಿರುತ್ತೆ. ಡಿ ವಿ ಜಿಯವರು ಒಂದು ಕಗ್ಗದಲ್ಲಿ ಕೂಡ ಹೇಳ್ತಾರೆ ಮಾತನ್ನು. ಬೇರೆಯವರು ಮನೆಯಲ್ಲಿದ್ದು ಆಗಾಗ ದೇವಸ್ಥಾನಕ್ಕೆ ಹೋಗುವಂತೆ ಮಾಡಬೇಡ, ನೀನು ದೇವಸ್ಥಾನದಲ್ಲಿದ್ದು ಆಗಾಗ ಮನೆಗೆ ಬರುವವನಾಗಿರು ಅಂತ ಹೇಳ್ತಾರೆ. ಅಂದ್ರೆ ಸದಾ ಭಗವಂತನ ಚಿಂತನೆ ನಮ್ಮ ಹೃದಯದಲ್ಲಿ ಇದ್ದರೆ ಅದಕ್ಕೆ ಯಾವ ಕ್ರಿಯೆಯೂ ಬೇಕಾಗಿಲ್ಲ. ಅಂತ ಒಂದು ಗಾಢವಾದ ಪ್ರೇಮಕ್ಕೆ ಹೆಸರು ಭಕ್ತಿ ಅಂತ. ಭಕ್ತಿ ಈಸ್ ನಾಟ್ ಅನ್ ಆಕ್ಷನ್, ಇಟ್ ಈಸ್ ಅನ್ ಇಮೋಷನ್. ಅದಕ್ಕೆ ಭಕ್ತಿ ಸೂತ್ರಗಳಲ್ಲೆಲ್ಲ ಭಕ್ತಿಯನ್ನು ಹಾಗೆ ಕರೆದಿದ್ದಾರೆ. ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ ಅಂತ ಕರೆದಿದ್ದಾರೆ. ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿಯ ಡೆಫಿನಿಷನ್ ಹೇಗೆ ಕೊಟ್ಟಿದ್ದಾರೆ? ಅಸ್ಮಿನ್ ಪರಮ ಪ್ರೇಮ ಸ್ವರೂಪ. ಅಸ್ಮಿನ್ ಅಂದ್ರೆ ಪರಮಾತ್ಮನಲ್ಲಿ. ಕೆಲವರು ನಿರ್ಗುಣ ಪರಮಾತ್ಮನ ಆಯ್ಕೆ ಮಾಡ್ಕೊಳ್ಬಹುದು, ಕೆಲವರು ಸಗುಣ ಪರಮಾತ್ಮನ ಆಯ್ಕೆ ಮಾಡ್ಕೊಳ್ಬಹುದು. ಅದರಲ್ಲಿ ಪರಮ ಪ್ರೇಮ ಇರುವಂತದಕ್ಕೆ ಭಕ್ತಿ ಅಂತ ಹೇಳ್ತಾರೆ.
ಅದಲ್ಲದೆ ಇನ್ನೊಂದು ವಾಕ್ಯ ಸೇರಿಸ್ತಾರೆ, ಅಮೃತ ಸ್ವರೂಪಾಚ ಅಂತ. ಭಕ್ತಿ ಅನ್ನೋದು ಬರೀ ಸಾಧನೆ ಅಷ್ಟೇ ಅಲ್ಲ, ಅದು ಸಾಧ್ಯವೂ ಹೌದು ಅಂತ. ಭಕ್ತಿಯಲ್ಲಿ ನಿರತನಾದವನಿಗೆ ಆ ಅಮೃತ ರೂಪವಾದ ಆನಂದ ಸಿಗುತ್ತೆ ಅಂತ. ಕರ್ಮದಲ್ಲಿ ಹಾಗಲ್ಲ, ನಾವು ಕರ್ಮ ಮುಗಿಸಿದ ಮೇಲೆ ಯಾವತ್ತೋ ಫಲ ಸಿಗ್ತದೆ. ಭಕ್ತಿ ಹಾಗಲ್ಲ, ಅದನ್ನು ಮಾಡ್ತಾ ಮಾಡ್ತಾ ಮನಸ್ಸು ಆನಂದವನ್ನು ಅನುಭವಿಸುತ್ತಲ್ಲ, ಆದ್ರಿಂದ ಅಮೃತ ಸ್ವರೂಪ ಕೂಡ ಹೌದು ಅಂತ. ಹಾಗೆ ಶಾಂಡಿಲ್ಯ ಭಕ್ತಿ ಸೂತ್ರ ಅಂತ ಒಂದು ಪ್ರಸಿದ್ಧವಾದ ಗ್ರಂಥ, ಶಾಂಡಿಲ್ಯ ಮಹರ್ಷಿಗಳು ಕಂಡುಕೊಂಡ ಸತ್ಯ. ಆದ್ರೂ ಹೇಳ್ತಾರೆ, ಭಕ್ತಿ ಅಂದ್ರೆ ಸಾ ಪರಾನುರಕ್ತಿರೀಶ್ವರೇ, ಈಶ್ವರನಲ್ಲಿರೋ ಪರಮ ಅನುರಕ್ತಿ, ಪರಮ ಪ್ರೇಮ ಅಂತಾನೆ ಕರೆದಿದ್ದಾರೆ. ಇನ್ನು ಪ್ರಾಚೀನವಾದ ಭಕ್ತಿ ಶಾಸ್ತ್ರಗಳನ್ನ ಅವಲೋಕನ ಮಾಡಿದಾಗ ಗೊತ್ತಾಗುತ್ತೆ. ಪ್ರಸಿದ್ಧವಾಗಿ ಇರ್ತಕ್ಕಂತಹ ಕೆಲವು ಭಾಗವತ, ಭಕ್ತಿ ರಸಾಯನ ಅಂತ ಒಂದು ಗ್ರಂಥವೇ ಇದೆ. ಮಧುಸೂದನ ಸರಸ್ವತಿಗಳು ಭಕ್ತಿಯ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಮಾಡಿ ಒಂದು ಗ್ರಂಥ ಬರೆದಿದ್ದಾರೆ, ಭಕ್ತಿ ರಸಾಯನ ಅಂತ. ಅದರಲ್ಲಿ ಭಕ್ತಿಯನ್ನು ಹೀಗೆ ಹೇಳ್ತಾರೆ, ಧೃತಸ್ಯ ಭಗವದ್ಧರ್ಮಾತ್ ಧಾರಾವಾಹಿಕತಾಂಗತ ಸರ್ವೇಶೇ ಮನಸೋ ವೃತ್ತಿ ಭಕ್ತಿರಿತ್ಯಭಿಧೀಯತೆ. ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡ್ತಾ ನಮ್ಮ ಮನಸ್ಸು ಕರಗಿ ಹೋಗಬೇಕು. ಆ ಮನಸ್ಸು ಕರಗಿ ನದಿಯ ನೀರಿನಂತೆ ಹರಿದಾಗ, ಭಗವಂತನ ಕಡೆಗೆ ಹರಿದಾಗ, ಸರ್ವೇಶೇ ಮನಸ್ಸೋ ವೃತ್ತಿ ಭಕ್ತಿರಿತ್ಯಭಿಧೀಯತೆ, ಎಲ್ಲ ವೃತ್ತಿಗಳು ಭಗವಂತನಿಗೆ ಹರಿದಾಗ ಅದನ್ನ ಭಕ್ತಿ ಅಂತ ಹೇಳ್ತಾರೆ. ಎಷ್ಟು ಚಂದ ಇದೆ ನೋಡಿ. ಭಗವದ್ ಧರ್ಮದಿಂದ ನಮ್ಮ ಮನಸ್ಸು ಕರಗಬೇಕು ಅಂತ, ಭಗವಂತನ ಗುಣವನ್ನ ಮಹತ್ವವನ್ನ ಅರಿತುಕೊಂಡಾಗ ನನ್ನ ಬದುಕಿನಲ್ಲಿ ಅವನ ಪಾತ್ರ ಎಷ್ಟು ದೊಡ್ಡದಿದೆ ಅಂತ. ನಾನು ಯಾರನ್ನ ಸ್ಮರಣೆ ಮಾಡಬೇಕಿತ್ತೋ ಅವನನ್ನು ಮರೆತಿದ್ದೇನೆ, ಯಾರನ್ನ ಮರಿಬೇಕಿತ್ತೋ ಅವರನ್ನು ಸ್ಮರಿಸಿಕೊಳ್ತಾ ಇದ್ದೇನೆ. ಮಾಯಾಮಯವಾದ ಪ್ರಪಂಚವನ್ನ ಪ್ರತಿಕ್ಷಣ ಸ್ಮರಿಸಿಕೊಳ್ತೇನೆ. ಆದ್ರೂ ನನ್ನ ಹಿತ ಯಾರು ಹಿತವರು ನಿನಗೆ? ಪರಮಾತ್ಮನೇ ನಮ್ಮನ್ನ ಹಿತವನ್ನು ನೋಡ್ತಾ ಇರೋನು ಪ್ರತಿಕ್ಷಣ, ಆದ್ರೆ ಅವನನ್ನ ಮರಿತಿದ್ದೇನಲ್ಲ. ಹಾಗೆ ಅವನ ಗುಣವನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಹೃದಯ ಕರಗಬೇಕಂತೆ, ಹೃದಯ ಆರ್ದ್ರ ಆಗಬೇಕು. ಆ ಆರ್ದ್ರವಾದಂತಹ ಮನಸ್ಸು ಭಗವಂತನ ಚಿಂತನೆಯನ್ನು ಮತ್ತೆ ಮತ್ತೆ ಮಾಡಬೇಕು, ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಇನ್ನು ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬರ್ತದೆ. ಈ ಪ್ರಹ್ಲಾದನು ನರಸಿಂಹನ ದರ್ಶನವನ್ನು ಮಾಡಿದ ಮೇಲೆ ನರಸಿಂಹದೇವರು ಕೇಳ್ತಾರೆ ಪ್ರಹ್ಲಾದನಿಗೆ, ಮಗು ನಿನಗೆ ಏನ್ ಬೇಕು ಕೇಳಕು ಅಂತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನ್ ಬೇಕು ನಿನಗೆ ಕೇಳಕು ಅಂತ. ಪ್ರಹ್ಲಾದ ನಿಜವಾಗಿಯೂ ಒಬ್ಬ ಜಿಜ್ಞಾಸು ಭಕ್ತನಾಗಿದ್ದರಿಂದ ಅವನು ಕೇಳ್ಕೊಳ್ತಕ್ಕಂತಹ ರೀತಿ ನೋಡಿ. ಯಾ ಪ್ರೀತಿ ರವಿವೇಕಾನಾಂ ವಿಷಯೇಶ್ವನಪಾಯಿನಿ ತ್ವಾಮನುಸ್ಮರತಸ್ಸಾಮೇ ಹೃದಯಾನ್ಮಾಪ ಸರ್ಪತು. ಪ್ರಭು, ಸಾಮಾನ್ಯ ಜನರು ವಿಷಯ ವಸ್ತುಗಳಲ್ಲಿ, ಹೆಸರು, ಕೀರ್ತಿ, ಹೆಣ್ಣು, ಹಣ, ಗಂಡು, ಈ ಪ್ರಕಾರವಾದಂತಹ ಪ್ರಾಪಂಚಿಕ ವಸ್ತುಗಳಲ್ಲಿ ಯಾವ ಒಂದು ಪ್ರೇಮವನ್ನ ಇಟ್ಟಿರ್ತಾರೋ, ಹಾಗೆ ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಸ್ಮರಣೆ ಉಂಟಾಗಲಿ ಅಂತ. ಹೆಣ್ಣಿಗಾಗಿ ಅತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಅತ್ತವರು ಕೋಟಿ ಕೋಟಿ, ಸತ್ತವರು ಕೋಟಿ ಕೋಟಿ, ನಿನಗಾಗಿ ಅತ್ತವರನ್ನು ಸತ್ತವರನ್ನು ನಾ ಕಾಣೆ ಅಂತ ಯಾರೊಬ್ಬರು ಸಂತರು ಹೇಳಿದ್ರಲ್ಲ. ಹಾಗೆ ಭಗವಂತನಿಗಾಗಿ ಅಳುವವರು, ಭಗವಂತನಿಗಾಗಿ ಪರಿತಪಿಸುವವರು ಕಡಿಮೆ. ಹಾಗೆ ಪ್ರಾಪಂಚಿಕರು ಹೇಗೆ ವಿಷಯ ವಸ್ತುಗಳನ್ನ ಚಿಂತಿಸ್ತಾರೋ ಹಾಗೆ ನಾನು ನಿನ್ನನ್ನು ಚಿಂತಿಸುವಂತಾಗ್ಲಿ ಅಂತ. ಅದೇ ಭಕ್ತಿ. ಇನ್ನು ಶ್ರೀಮದ್ ಭಾಗವತ ಭಕ್ತಿಯನ್ನೇ ಮೆರೆಯುವಂತಹ ಒಂದು ಪುರಾಣ. 2ನೇ ಸ್ಕಂದದಲ್ಲಿ 29ನೇ ಶ್ಲೋಕ ಹೇಳುತ್ತೆ, ಮದ್ಗುಣ ಶ್ರುತಿ ಮಾತ್ರೇಣ ಮೈ ಸರ್ವ ಗುಹಾಶಯೇ ಮನೋಗತಿ ರವಿಚ್ಛಿನ್ನ ಯಥಾ ಗಂಗಾಂಬ ಸೋಂಬುಧೌ. ಹೇಗೆ ಗಂಗಾ ನದಿಯು ಸಮುದ್ರವನ್ನು ಸೇರ್ತದೋ ಹಾಗೆ ಯಾರು ಪರಮಾತ್ಮನ ಗುಣವನ್ನ ಶ್ರವಣ ಮಾಡಿದ ತಕ್ಷಣ ಅವರ ಮನಸ್ಸು ಪರಮಾತ್ಮನೆಡೆಗೆ ಹರಿಯುತ್ತೋ, ಹೇಗೆ ಗಂಗಾ ನದಿ ಸಮುದ್ರದೆಡೆಗೆ ಹರಿದು ಒಂದಾಗುತ್ತದೋ ಹಾಗೆ ಅವರ ಮನಸ್ಸು ಪರಮಾತ್ಮನೆಡೆಗೆ ಹರಿದು ಒಂದಾಗತ್ತೆ. ಲಕ್ಷಣಂ ಭಕ್ತಿ ಯೋಗಸ್ಯ, ಅದೇ ಭಕ್ತಿ ಯೋಗ ಎಂಬುದಾಗಿ ಹೇಳೋದು ನೋಡುತ್ತೆ. ಈ ಎಲ್ಲಾ ಲಕ್ಷಣಗಳಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣೋದು ಪ್ರೀತಿ ಅಂತ. ಇನ್ನು ನಾರದ ಪಂಚರಾತ್ರ ಎನ್ನುವಂತ ಗ್ರಂಥ ಇದೆ, ಆಗಮ ಗ್ರಂಥ ಅಂತ ಹೇಳ್ತಾರೆ. ಅದು ಕೂಡ ಭಕ್ತಿಗೆ ಪ್ರಸಿದ್ಧವಾದ ಗ್ರಂಥಗಳು. ಅದರಲ್ಲಿ ಹೇಳ್ತಾರೆ, ಮನೋಗತಿ ರವಿಚ್ಛಿನ್ನ ಹರೌ ಪ್ರೇಮ ಪರಿಪ್ಲುತ ಅಭಿಸಂಧಿ ವಿನಿರ್ಮುಕ್ತ ಭಕ್ತಿರ್ ವಿಷ್ಣುವ ಶಂಕರಿ. ನಮ್ಮ ಮನಸ್ಸಿನ ಆಲೋಚನೆಗಳು ಹರಿಯಲ್ಲಿ
ಪ್ರೇಮ ಪರಿಪ್ಲುತ, ಆ ಪ್ರೇಮದಿಂದ ತೊಯ್ದು ಒದ್ದೆಯಾದಂತಹ ಮನಸ್ಸು ಭಗವಂತನಲ್ಲಿ ಹರಿಯಬೇಕು.